ಬೀದಿಗೆ ಬಂತು ನಟಿ ಕಾವ್ಯ ಗೌಡ ಸಂಸಾರ ಗಲಾಟೆ. ಅಷ್ಟಕ್ಕೂ ಆಗಿದ್ದೇನ್ ಗೊತ್ತಾ? ಕೆಲ ತಿಂಗಳ ಹಿಂದೆಯಷ್ಟೇ ಬಿಗ್ ಬಾಸ್ ಖ್ಯಾತಿಯ ನಟ ರಂಜಿತ್ ಅವರ ಮನೆಯಲ್ಲಿ ಜಗಳ ನಡೆದಿತ್ತು. ರಂಜಿತ್ ಪತ್ನಿ ಹಾಗೂ ಅಕ್ಕನ ನಡುವೆ ಗಲಾಟೆ ನಡೆದಿತ್ತು. ಇಬ್ಬರು ಪರಸ್ಪರ ಬೈದಾಡ್ಕೊಂಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈಗ ಸೀರಿಯಲ್ ನಟಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ. ಆಸ್ತಿಗೆ ವಾರ್ಗಿತ್ತಿಯರ ಮಧ್ಯೆ ವಾರ್ ನಡೆದಿದೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಅಷ್ಟಕ್ಕೂ ಅವರ ಫ್ಯಾಮಿಲಿಯಲ್ಲಿ ಉಂಟಾಗಿರೋ ಸಮಸ್ಯೆ ಆದ್ರೂ ಏನು, ಅದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಕಾವ್ಯ ಗೌಡ ಮತ್ತು ಆಕೆಯ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದ ಹಲ್ಲೆ ನಡೆದಿದೆ ಎನ್ನಲಾಗಿದೆ. ನಟಿ ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸಲಾಗದೆ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ನಿನ್ನನ್ನ ರೇಪ್ ಮಾಡ್ತೇನೆ ಎಂದು ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ. ಕಾವ್ಯ ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆಯಂತೆ. ಗಾಯಗೊಂಡಿರುವ ನಟಿ ಮತ್ತು ಪತಿ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡ ಅವರಿಂದ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಮಾತನಾಡಿದ ನಟಿ ಕಾವ್ಯ, ಈಗ ಎಫ್ಐಆರ್ ಆಗಿದೆ. ಕಾನೂನು ಕ್ರಮ ಏನಾಗಬೇಕು ಆಗುತ್ತೆ. ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ. ಅವರು ಏನೆಲ್ಲ ಹೇಳ್ತಿದ್ದಾರೆ ಹೇಳಲಿ. ಮದುವೆ ಆಗಿ 4 ವರ್ಷ ಆಯಿತು. ಗಂಡ ಹಾಗೂ ಮಾವನ ಕಡೆಯಿಂದ 1 ರೂಪಾಯಿ ಬಂದಿಲ್ಲ. 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದೀನಿ ಎಂದು ಕಾವ್ಯ ಹೇಳಿದ್ದಾರೆ. ಮತ್ತೊಂದೆಡೆ ನನ್ನ ಪತಿ ಐಸಿಯುನಲ್ಲಿದ್ದಾರೆ. ಸುಮಾ ಅನ್ನೋಕೆ ನನ್ನ ಮಗಳನ್ನ ನೋಡ್ಕೊಳ್ತಿದ್ದಾರೆ. ಆಕೆ ಮೇಲೆ ಸುಮ್ಮನೆ ಕಳ್ಳತನ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲದೆ ಲಿವಿಂಗ್ ಏರಿಯಾದಲ್ಲಿ ನಾನು ಒಂದೇ ಒಂದು ಫೋಟೋ ತಗೊಂಡೆ, ಅಷ್ಟಕ್ಕೆ ಸುಳ್ಳು ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಅವರ ಅಪ್ಪ 100 ಜನರ ಮುಂದೆ ರೇಪ್ ಮಾಡ್ತೀನಿ ಅಂದಾಗ ನನ್ನ ಗಂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಕಾವ್ಯ ಗೌಡ ವಾರ್ಗಿತ್ತಿ ಕೂಡ ಪ್ರತಿದೂರು ದಾಖಲಿಸಿದ್ದು, ಈ ಬಗ್ಗೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಕಾವ್ಯ ಗೌಡ ಹಲ್ಲೆ ಪ್ರಕರಣವು ಹೊಸ ತಿರುವು ಪಡೆದಿದ್ದು, ಅವರ ಭಾವ ನಂದೀಶ್ ಪತ್ನಿ ಪ್ರೇಮಾ ಅವರು ನಟಿಯ ವಿರುದ್ಧವೇ ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರತಿದೂರು ನೀಡಿದ್ದಾರೆ. ಕಾವ್ಯ ಗೌಡ ಮತ್ತು ಸೋಮಶೇಖರ್ ಅವರು ಆಸ್ತಿಗಾಗಿ ಗಲಾಟೆ ಮಾಡ್ತಿದ್ದಾರೆ. ನನ್ನ ತಾಳಿಯನ್ನ ಕಿತ್ತು ಹಾಕಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಪ್ರೇಮಾ ಆರೋಪಿಸಿದ್ದಾರೆ. ರಾಮಮೂರ್ತಿ ನಗರ ಠಾಣೆ ಬಳಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಪ್ರೇಮಾ ಅವರು, ನಮ್ಮ ಮಾವನ ಮನೆಯಲ್ಲಿ ನಾವೆಲ್ಲ ಇದ್ದೇವೆ. ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತಿರೋ ವಿಡಿಯೋ ಸೋಮಶೇಖರ್ ಅವರದ್ದು. ಆತ ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಮನೆಗಾಗಿ ಕಾವ್ಯಗೌಡ ಈ ರೀತಿ ಕಿರಿಕ್ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ಮಾವನ ಗಮನಕ್ಕೆ ತಂದಿದ್ದೇವೆ. ಅವರು ಕೂಡ ಬುದ್ಧಿಮಾತು ಹೇಳಿ ಕಳಿಸಿದ್ದರು. ನಾನು ಸಂಬಂಧದಲ್ಲೇ ಮದುವೆ ಆಗಿರುವುದು, ಹಾಗಾಗಿ ಮಾವನ ಮಾತಿಗೆ ನಾನು ತಲೆಬಾಗಿದ್ದೇನೆ ಎಂದು ಪ್ರೇಮಾ ಹೇಳಿದ್ದಾರೆ. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ, ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.